ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಂತಹ ಬೀದಿ ನಾಯಿಗಳ ಸ್ಥಳಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ಸೂಚನೆಯೊಂದನ್ನು ಕೊಟ್ಟಿದೆ. ನೋಡಿ, ಈಗಾಗಲೇ ದೇಶದ ಎಲ್ಲ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು, ರೈಲ್ವೆ ನಿಲ್ದಾಣಗಳು ಹಾಗೂ ಬಸ್ ನಿಲ್ದಾಣಗಳ ಬಳಿ ಇರುವಂತಹ ಬೀದಿ ನಾಯಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಯಾಕಪ್ಪ ಅಂತಂದ್ರೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ರಸ್ತೆ ಬದಿಗಳಲ್ಲಿ ಓಡಾಡುವಂತಹ ಜನರಿಗೆ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಒಂದು ಕಡೆ ಬೀದಿ ನಾಯಿಗಳೇ ಬಂದು ಹಲ್ಲೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೀದಿ ನಾಯಿಗಳಿದಾವೆ ಅನ್ನೋ ಕಾರಣಕ್ಕಾಗಿ ವೆಹಿಕಲ್ಗಳು ಹೋಗುವಾಗ ಅವುಗಳನ್ನು ಅವಾಯ್ಡ್ ಮಾಡೋಕ್ಕಾಗಿ ಇನ್ನೆಲ್ಲೋ ಗುದ್ದಿ ಅವರು ಆಕ್ಸಿಡೆಂಟ್ ಮಾಡ್ಕೊಂಡಿರ್ತಾರೆ. ಈ ಥರದ ಒಂದಷ್ಟು ಪ್ರಕರಣಗಳು ಜಾಸ್ತಿ ಬೆಳಕಿಗೆ ಬಂದಿದೆ. ಮತ್ತು ಮಕ್ಕಳ ಮೇಲೆ ಬೀದಿ ನಾಯಿಗಳ ಹಲ್ಲೆ ಜಾಸ್ತಿ ಆಗಿದೆ. ರೋಡ್ಗಳಲ್ಲಿ ನಾಯಿಗಳು ಕಂಡ್ರೆ ಸಾಕು ನಾವು ಹೆದರಿ ಓಡುವಂಥ ಪರಿಸ್ಥಿತಿ ಸದ್ಯಕ್ಕೆ ದೇಶದ ಹಲವು ಭಾಗಗಳಲ್ಲಿ ನಿರ್ಮಾಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೆಂಗಳೂರಿನಂಥ ನಗರ ಪ್ರದೇಶಗಳಲ್ಲಿ ಮತ್ತು ದೆಹಲಿಯಂಥ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಬೀದಿ ನಾಯಿಗಳಿಂದಾಗಿ ಜನ ಗಾಯಗಳನ್ನು ಮಾಡ್ಕೊಂಡಿದ್ದಾರೆ. ಸಾವನ್ನಪ್ಪಿರುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಹೇಗಾದ್ರೂ ಮಾಡಿ ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿರೋದು. ನೀವು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತಂದ್ರೆ ಜನನಿಬಿಡ ಪ್ರದೇಶಗಳಿಗೆ, ಎಲ್ಲಿ ಸಾರ್ವಜನಿಕರು ಓಡಾಡ್ತಾರೋ ಸಿಟಿಗಳಲ್ಲಿ ಏನಾದರೂ ಬೀದಿ ನಾಯಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ರೆ ಅಥವಾ ನಾಯಿಗಳನ್ನು ನೀವು ಖುದ್ದು ಹಿಡಿದು ನೀವು ಬೇರೆ ಪ್ರದೇಶಗಳಿಗೆ ಅವುಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ನ್ಯಾಯಮೂರ್ತಿಗಳಾದಂತಹ ಸಂದೀಪ್ ಮೆಹ್ತಾ, ವಿಕ್ರಮ್ನಾಥ್ ಮತ್ತು NV ಅಂಜಾರಿಯಾ ಅವರಿದ್ದಂತಹ ಪೀಠ ಈ ಒಂದು ಸೂಚನೆಯನ್ನು ಹೊರಡಿಸಿರೋದು. ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಕಾರಣ, ಇಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ನಡೆಸಲಿಲ್ಲ ಅಂತಂದ್ರೆ ಬೀದಿ ನಾಯಿಗಳ ಸಂತತಿ ಜಾಸ್ತಿ ಆಗುತ್ತೆ. ಅದನ್ನ ನಾವು ಕಂಟ್ರೋಲ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಬಂತು. ಅದಾದ ಬಳಿಕ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ನೀವು ಯಾವ ಜಾಗದಲ್ಲಿ ನಾಯಿ ತಗೊಂಡು ಬಂದಿರ್ತೀರೋ ಅದೇ ಜಾಗಕ್ಕೆ ಹೋಗಿ ಬಿಡಬೇಡಿ. ಸಂತಾನ ಶಸ್ತ್ರಚಿಕಿತ್ಸೆಯ ನಂತರ ಕೂಡ ಶಾಲೆಗಳು ಸೇರಿದ ಹಾಗೆ ಜನನಿಬಿಡ ಪ್ರದೇಶಗಳಲ್ಲಿ ನಾಯಿಗಳನ್ನು ಹಿಂತಿರುಗಿಸಬಾರ್ದು. ಅಂದರೆ ವಾಪಸ್ ನೀವು ಅಲ್ಲೇ ಹೋಗಿ ನಾಯಿಗಳನ್ನು ಬಿಡಬಾರ್ದು. ಇದರಿಂದ ಕೂಡ ಸಮಸ್ಯೆಗಳಾಗತ್ತೆ. ಅದರ ಬದಲಿಗೆ ಬೀದಿ ನಾಯಿಗಳನ್ನ ಡಾಗ್ ಶೆಲ್ಟರ್ಗೆ ಹಾಕಬೇಕು. ನೋಡಿ, ಈಗಾಗಲೇ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ ಬಳಿಕ ಶಾಲೆ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ನಾಯಿಗಳನ್ನ ನೀವು ಹಿಂತಿರುಗಿಸಬಾರ್ದು. ಅಂದ್ರೆ ವಾಪಸ್ ನೀವು ನಾಯಿಗಳನ್ನ ಎಲ್ಲಿಂದ ಕರ್ಕೊಂಡು ಬಂದು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಿರ್ತೀರಲ್ವಾ, ಪುನಃ ವಾಪಸ್ ಅದೇ ಏರಿಯಾಗೆ ಹೋಗಿ ನಾಯಿಗಳನ್ನ ಬಿಡಬಾರ್ದು. ಇದರಿಂದ ಕೂಡ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಇಲ್ಲಿ ಬೀದಿ ನಾಯಿಗಳನ್ನ ನೀವು ಡಾಗ್ ಶೆಲ್ಟರ್ಗೆ ಹಾಕಬೇಕು ಅನ್ನುವಂಥ ಒಂದು ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಅಂದ್ರೆ ಈಗ ದೆಹಲಿ ಮತ್ತೆ ಬೆಂಗಳೂರಿನಂತಹ ಒಂದು ಪ್ರದೇಶಗಳಲ್ಲಿ ಡಾಗ್ ಶೆಲ್ಟರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ದೆಹಲಿ ಅಂತ ನಗರಗಳಲ್ಲಿ ಈಗಾಗಲೇ ಡಾಗ್ ಶೆಲ್ಟರ್ಗಳಿದಾವೆ. ಸೊ ಹಾಗಾಗಿ ನೀವು ಸಂತಾನಹರಣ ಶಸ್ತ್ರಚಿಕಿತ್ಸೆ ಆದಮೇಲೆ ಆ ಡಾಗ್ ಶೆಲ್ಟರ್ಗಳಿಗೆ ನಾಯಿಗಳನ್ನು ಬಿಡಬೇಕೇ ಹೊರತು ನೀವು ಮತ್ತೆ ಬೀದಿ ಬದಿಗಳಲ್ಲಿ ನಾಯಿಗಳನ್ನು ಬಿಡಬಾರ್ದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕದಂತೆ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸಬೇಕು. ನೋಡಿ, ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ನಮ್ಮ ಬೆಂಗಳೂರಿನಲ್ಲಂತೂ ಬೀದಿಗಳಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಕಾರಣ, ಒಂದು, ಬೀದಿ ಬದಿಗಳಲ್ಲಿ ಕಸ ತುಂಬಿದೆ. ಆ ಕಸದ ನಡುವೆ ಎಲ್ಲಿ ನಮಗೆ ಆಹಾರ ಸಿಗುತ್ತಪ್ಪ ಅಂಥೇಳಿ ಪಾಪ ಬೀದಿ ನಾಯಿಗಳು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಏನಾದರೂ ಸ್ಮೆಲ್ ಬಂತು ಅಂತಂದರೆ ಸಾಕು. ಆಮೇಲೆ ಈ ಮಾಂಸದ ಅಂಗಡಿಗಳು ಇದ್ದಂಥ ಸಂದರ್ಭಗಳಲ್ಲಿ ಚಿಕನ್ ಮಟನ್ ಕಟ್ ಮಾಡಿರ್ತಾರೆ. ಉಳಿದಂಥ ವೇಸ್ಟ್ಗಳನ್ನು ಕೂಡ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ಅವರು ರೋಡ್ ಬದಿ ಎಸ್ತಿರ್ತಾರೆ. ಆ ಸ್ಮೆಲ್ ಬಂದಾಗ ನಾಯಿಗಳು ಎಲ್ಲಿದ್ರೂ ಕೂಡ ಹುಡುಕೊಂಡು ಬಂದ್ಬಿಡುತ್ತೆ. ಸೊ ಅದು ಒಂದು ಸಮಸ್ಯೆ. ಒಂದು ನಾಯಿ ತಿನ್ನಕ್ಕೆ ಹೋಗಿ ಇನ್ನೊಂದು ನಾಯಿ ಬಂದ್ಬಿಡುತ್ತೆ. ಅಲ್ಲಿ ನಾಯಿಗಳ ಕಚ್ಚಾಟ ಶುರುವಾಗುತ್ತೆ. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆಮೇಲೆ ನಾಯಿಗಳ ಕಚ್ಚಾಟದಿಂದ ಎಷ್ಟೋ ಸಂದರ್ಭಗಳಲ್ಲಿ ವಾಹನಗಳು ಕೂಡ ಆಕ್ಸಿಡೆಂಟ್ಗೆ ಒಳಗಾಗಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಹೀಗಾಗಿ ನಾಯಿಗಳಿಗೆ ಫಸ್ಟ್ ಆಫ್ ಆಲ್ ನಾವು ಬೀದಿ ಬದಿಗಳಲ್ಲಿ ಆಹಾರ ಹಾಕಬಾರ್ದು. ಯಾವಾಗ ಎಲ್ಲಿ ಆಹಾರವನ್ನ ಪದೇ ಪದೇ ಹಾಕ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೋ ನಾಯಿಗಳು ಅಲ್ಲೇ ಠಿಕಾಣಿ ಹೂಡ್ಬಿಟ್ಟಿರ್ತವೆ. ಒಂದಲ್ಲ ಎರಡಲ್ಲ 10-15 ನಾಯಿಗಳು ಆಹಾರ ಹಾಕುವಂಥ ಜಾಗಕ್ಕೆ ಬಂದಾಗ ಏನಾಗುತ್ತೆ, ಜನರು ಓಡಾಡೋಕೆ ಕಷ್ಟ ಆಗುತ್ತೆ, ಮತ್ತೆ ನಾಯಿಗಳೇ ಕಚ್ಚಾಡ್ತವೆ. ಇದರಿಂದಾಗಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ
ಬಹಳ ಸೂಕ್ಷ್ಮವಾಗಿ ಬೀದಿ ನಾಯಿಗಳಿಂದ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಗಮನಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮತ್ತೆ ಇದನ್ನ ಗಮನ ಹರಿಸಬೇಕಾಗಿರುವಂಥದ್ದು ಸ್ಥಳೀಯ ಪಾಲಿಕೆ ಅಧಿಕಾರಿಗಳ ಒಂದು ಜವಾಬ್ದಾರಿ ಕೂಡ ಹೌದು. ಬೀದಿ ನಾಯಿಗಳು ಎಲ್ಲಿ ಜಾಸ್ತಿ ಆಗಿದೆ, ಎಲ್ಲಿ ಸಮಸ್ಯೆಗಳಾಗ್ತಿದೆ, ಅಲ್ಲಿ ಯಾರಾದರೂ ನಾಯಿಗಳಿಗೆ ಆಹಾರ ಹಾಕ್ತಿದಾರಾ ಪರ್ಟಿಕ್ಯುಲರ್ ಆಗಿ, ಇದೆಲ್ಲವನ್ನ ಗಮನಿಸಬೇಕು. ಅದೆಲ್ಲವನ್ನ ಕೂಡ ಅವರು ಕಂಟ್ರೋಲಿಗೆ ತರಬೇಕು. ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತೆ ಇತರೆ ರಸ್ತೆ ಬದಿಗಳಲ್ಲಿ ಮಲಗುವಂಥ, ತಿರುಗಾಡುವಂಥ ಬಿಡಾಡಿ ದನಗಳನ್ನು ಕೂಡ ಸ್ಥಳಾಂತರಿಸಬೇಕು. ಸಮ್ಟೈಮ್ಸ್ ಈ ಬಿಡಾಡಿ ದನಗಳಿಂದ ಕೂಡ ಸಮಸ್ಯೆ ಆಗುತ್ತೆ. ಅವು 2 ವೀಲರಲ್ಲಿ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ಸೈಲೆಂಟಾಗಿ ಹೋಗ್ತಿರ್ತವೆ. ಸಡನ್ ಆಗಿ ಬಂದು ಆ 2 ವೀಲರಲ್ಲಿ ಹೋಗ್ತಾ ಇರುವಂಥವ್ರ ಮೇಲೆ ಅಥವಾ ನಡ್ಕೊಂಡು ಹೋಗ್ತಾ ಇರುವಂಥವ್ರ ಮೇಲೆ ದಾಳಿ ಮಾಡಿಬಿಡ್ತವೆ. ಇದು ಕೂಡ ಒಂದು ಸಮಸ್ಯೆ. ಸೊ ಹಾಗಾಗಿ ಈ ಬೀದಿ ನಾಯಿಗಳ ಜೊತೆಗೆ ಬೀದಿ ದನಗಳನ್ನು ಕೂಡ ನೀವು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಇವೆರಡೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥ ಪ್ರಾಣಿಗಳು. ಆಮೇಲೆ ಬೀದಿ ನಾಯಿಗಳ ಸ್ಥಳಾಂತರದ ವಿಚಾರದಲ್ಲಿ ಸ್ಥಳೀಯ ಆಡಳಿತ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಈಗ ಕೋರ್ಟ್ ಕೊಟ್ಟಿರುವಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಬೀದಿ ನಾಯಿಗಳನ್ನ ಹಿಡಿದ ಸ್ಥಳಕ್ಕೆ ಮತ್ತೆ ಬಿಡಬಾರದು ಅನ್ನುವಂಥ ವಿಚಾರವನ್ನ ಮತ್ತೊಮ್ಮೆ ಒತ್ತಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಆದೇಶದಲ್ಲಿ. ಹಾಗಾಗಿ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಈ ಬೀದಿ ನಾಯಿಗಳ ಬಗ್ಗೆ ಮತ್ತೆ ಬೀದಿಯಲ್ಲಿ ಅಡ್ಡಾಡುವಂತಹ ದನಗಳ ಬಗ್ಗೆ ಬಹಳ ವಿಶೇಷವಾದಂತಹ ಕಾಳಜಿಯನ್ನು ತೆಗೆದುಕೊಂಡು ದಯವಿಟ್ಟು ಅವುಗಳನ್ನು ನೀವು ಬೇರೆ ಕಡೆಗೆ ಜನನಿಬಿಡ ಪ್ರದೇಶಗಳಿಗೆ ನೀವು ಅವುಗಳನ್ನು ಕರ್ಕೊಂಡು ಹೋಗಿ ಸ್ಥಳಾಂತರ ಮಾಡಿ ಸಾರ್ವಜನಿಕರಿಗೆ ಅವುಗಳಿಂದ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾರೆ, ಆಮೇಲೆ ಈ ಥರದ ಸಮಸ್ಯೆಗಳು ಇನ್ಮುಂದೆ ಆಗದೇ ಇರೋ ರೀತಿ ಒಂದಷ್ಟು ಕ್ರಮಗಳನ್ನು ಕೂಡ ಅವರು ಕೈಗೊಳ್ಳಬೇಕಾಗತ್ತೆ. ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಬೇಕಾಗತ್ತೆ. ಬೀದಿ ನಾಯಿಗಳಿಗೆ ಆಹಾರ ಹಾಕக்கூಡ್ದು. ನೀವು ಬೀದಿ ಬದಿಗಳಲ್ಲಿ ಮಾಂಸ ಮಾರಾಟ ಮಾಡ್ತಿದ್ರೆ ಅಲ್ಲಿ ನಾಯಿಗಳು ಬಂದು ಕೂತಿರ್ತವೆ, ನೀವು ಅವುಗಳನ್ನು ಓಡಿಸೋ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ನಾಯಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಪಾಲಿಕೆ ಅಧಿಕಾರಿಗಳು ಯಾವ ರೂಲ್ಸ್ಗಳನ್ನು ತರ್ತಾರೋ ಅವರಿಗೆ ಅವ್ರದ್ದೇ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಅವರಿಗೆ ಜವಾಬ್ದಾರಿಯನ್ನ ವಹಿಸಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಈ ಬೀದಿ ನಾಯಿಗಳ ಹಾವಳಿ ಮತ್ತೆ ಈ ಬೀದಿ ದನಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಒಂದಷ್ಟು ವಿಶೇಷವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಆಗ್ರಹವಾಗಿದೆ.